ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು. ಕೆಪಿಎಸ್ಸಿಯಿಂದ ವರದಿ ಕೇಳಿದೆ ರಾಜ್ಯ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಪರೀಕ್ಷಾ ಕೇಂದ್ರದಿಂದ 15 ಮಂದಿ ಆಯ್ಕೆಯಾಗಿದ್ದಾರೆ. ಈ 15 ಮಂದಿಯ ಆಯ್ಕೆ ಬಗ್ಗೆ ವರದಿಯನ್ನ ಕೊಡಿ ಅನ್ನೋದಾಗಿ ಸರ್ಕಾರ ಕೇಳಿದೆ. ಕೆಪಿಎಸ್ಸಿ ಅಧ್ಯಕ್ಷರಿಗೆ ಸಿಎಸ್ ಶಾಲಿನಿ ರಜನೀಶ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಹಾಗಾಗಿ ಇದೀಗ ವರದಿಯನ್ನ ಕೇಳಿದೆ ಸರ್ಕಾರ. ಕೇವಲ ಒಂದು ಪರೀಕ್ಷಾ ಕೇಂದ್ರದಿಂದ 15 ಮಂದಿಯನ್ನ ಆಯ್ಕೆ ಮಾಡಲಾಗಿದೆ. ಈ 15 ಮಂದಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಕೊಡಿ ಅನ್ನೋದಾಗಿ ಸರ್ಕಾರ ಕೇಳಿದೆ. ನಂಬರ್ಸ್ಗಳೆಲ್ಲ ಬರ್ತಾ ಇದೆ ನಮಗೆ, ಹೆಸರು ಮತ್ತೆ ಅವರ ರೋಲ್ ನಂಬರ್ಗಳು. ಸೊ ಈ 15 ಮಂದಿಯ ಆಯ್ಕೆ ಹೇಗಾಗಿದೆ ಏನು ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಡಿ ಅನ್ನೋದಾಗಿ ಸರ್ಕಾರ ಕೇಳಿದೆ. ಕೆಪಿಎಸ್ಸಿ ಅಧ್ಯಕ್ಷರಿಗೆ ಸಿಎಸ್ ಶಾಲಿನಿ ರಜನೀಶ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದೇ ಕೊಠಡಿಯಲ್ಲಿ ಮುಖ್ಯ ಪರೀಕ್ಷೆಯನ್ನ ಬರೆದಿದ್ದಾರೆ ಒಟ್ಟು 15 ಮಂದಿ. ಆ 15 ಮಂದಿ ಕೂಡ ಆಯ್ಕೆಯಾಗಿದ್ದಾರೆ. ಕೆಪಿಎಸ್ಸಿ ಫಲಿತಾಂಶದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ನಡೆದಿಲ್ಲ ಅಂತ, ಅತ್ಯಂತ ಪಾರದರ್ಶಕವಾಗಿ ಫಲಿತಾಂಶವನ್ನ ಬಿಡುಗಡೆ ಮಾಡಿದೀವಿ. ಆಧಾರವೇ ಇಲ್ಲದೆ ಭ್ರಷ್ಟಾಚಾರ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವರದಿಯನ್ನ ಕೇಳಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದ್ದೇವೆ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಈಗ ನೀವು ಕೇಳಿರುವಂತ ಆರೋಪ ಏನು ಹೇಳ್ತೀರಿ? ಇಲ್ಲ, ಈಗ ನಾವು ಕೂಡ ನಿನ್ನೆಯಿಂದ ಟಿ ವಿನಲ್ಲಿ ಮತ್ತು ಟ್ವಿಟರ್ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋ ಹಾಗೆ ಹಲವಾರು ಜನ ತುಂಬ ತಪ್ಪುಗಳು ನಡೆದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ಮುಖ್ಯ ಅಧಿಕಾರಿಗಳ ಜೊತೆ ಅದೆಲ್ಲ ಚರ್ಚೆ ಮಾಡಿದ್ದೀವಿ. ಬಟ್ ಅದು ತಪ್ಪುಗಳು ನಡೆದಿರೋದು ಖಂಡಿತವಾಗಿಯೂ ಇಲ್ಲ, ಯಾವುದೇ ತಪ್ಪುಗಳು ನಡೆದಿಲ್ಲ. ಆದರೆ ಮಾಹಿತಿ ಏನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ತಿರೋದ್ರಲ್ಲಿ ಸ್ವಲ್ಪ ಅವರು ಗೊಂದಲಕ್ಕೀಡಾಗ್ತಾ ಇದ್ದಾರೆ ಅಂತ ನಮ್ಗೆ ಅನಿಸಿದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಅವರು ನಮ್ಮನ್ನು ಕೇಳಬಹುದು, ಅದನ್ನು ನಾವು ಪರಿಶೀಲನೆ ಮಾಡಿ ಅವರಿಗೆ ಉತ್ತರನ ಕೊಡ್ತೇವೆ. ಜೊತೆಗೆ ಇವರೀಗ ಒಂದೇ ಕೊಠಡಿಯಲ್ಲಿರೋರು 14 ಜನ 15 ಜನ ಮಾಡಿದ್ದಾರೆ ಅಂತ ಏನು ಹೇಳ್ತಿದ್ದಾರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ನಮ್ಮ ಆಂತರಿಕವಾಗಿ ನಮ್ಮ ಅಧಿಕಾರಿಗಳ ಹತ್ರ ಎಲ್ಲ ಮಾಹಿತಿಯನ್ನು ತರಿಸ್ಕೊಂಡು, ಜೊತೆಗೆ ಒಂದೇ ಕುಟುಂಬದವರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಒಂದೇ ಹೆಸರುದು ಇರಬಹುದು, ಅಂದರೆ ಸರ್ನೇಮ್ ಥರ ಆ ಥರದ್ದು ಇದ್ರೂ ಕೂಡ ಅದನ್ನು ನಾವು ವೆರಿಫೈ ಮಾಡಿದ್ದೇವೆ. ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿನಾದ್ರು ಇದ್ದಾರೆ, ಒಂದೇ ಕುಟುಂಬದವರು ಕಾಣಿಸ್ತಾ ಇಲ್ಲ. ಅದನ್ನು ಇನ್ನೂ ಡೀಟೇಲ್ ಆಗಿ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಾವು ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡಿ ಅದನ್ನು ತಯಾರಿಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ. ಆ ವರದಿ ಕೊಟ್ಟ ನಂತರ ನಾವು ಇದನ್ನು ಕೂಡ ನಿಮ್ಮ ಮೂಲಕ ಜನತೆಗೆ ತಿಳಿಸ ಬಯಸ್ತೀವಿ. ಏನಂತಂದರೆ, ಇದರಲ್ಲಿ ಏನೇ ಇದ್ರೂ ನೀವು ನಮಗೆ ಅಪ್ರೋಚ್ ಮಾಡಿದ್ರೆ ನಾವು ವೆರಿಫೈ ಮಾಡ್ಬೋದು. ಏನೇ ಇಲ್ದೇ ಬರೀ ಅಲಿಗೇಷನ್ ಮಾಡಿದ್ರೆ ನಾವು ಉತ್ತರ ಕೊಡಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ನಾವು ತುಂಬ ಪ್ರಾಮಾಣಿಕವಾಗಿ ಸರಿಯಾಗಿ ಕೆಲಸ ಮಾಡಿದ್ದೇವೆ. ಉತ್ತರ ಏನು, ಇದು ರಿಸಲ್ಟ್ ಏನು ಬಿಡುಗಡೆ ಮಾಡಿದ್ದೀವಿ ಅದನ್ನು ನಮ್ಮ ಹಂತದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಕ್ಯಾಮರಾಮನ್ ಶಿವಕುಮಾರ್ ವಾಲಿ ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ 9 ಬೆಂಗಳೂರು.